All right, so I want to jump right into the message that God put in my heart. ಹೃದಯದ ಹಾಕಿದಂತ ಒಂದು ಸಂದೇಶದ ಮೂಲಕ ನಾನು ಮುಂದೆ ಬರಿದಕ್ಕಾಗಿ ನಾನು ಬಯಸ್ತೇನೆ. As I've been praying and preparing, I've strongly been feeling the Lord say to me ನಾನು ಪ್ರಾರ್ಥನೆ ಮಾಡಿ ಸಿದ್ಧರಾಗ್ತಾ ಇರುವಾಗ that He is going to take us all to a greater level. ದೇವರ ಶ್ರೇಷ್ಠವಾದ ಸಂಗತಿ ನಮ್ಮ ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾನೆ. This will not be a meeting where you come, listen to messages and go back. ನೀವು ಹಿಂತಿರುಗಿ ಇಲ್ಲಿ ಬಂದು ತಿರುಗಿ ಸಂದೇಶಗಳನ್ನು ಕೇಳಿಸಿಕೊಂಡು ಹೋಗುವುದು ಮಾತ್ರವಲ್ಲ, but you all will be genuinely transformed. ನೀವು ಸಂಪೂರ್ಣವಾಗಿ ನೀವು ವರ್ಗಾವಣೆ ಒಂದು ಬದಲಾವಣೆ ಹೊಂದಬೇಕಾಗಿದೆ. And it's not because I'm the greatest speaker in the world. ಈ ಲೋಕದಲ್ಲಿ ಶ್ರೇಷ್ಠವಾದ ನನ್ನ ಬೋಧಕನೆಂಬುದಾಗಿ ಅಲ್ಲ, but it's because whatever I'm going to speak to you is from the word of God. ನಾನು ಯಾವ್ಯಾವ ಸಂಗತಿ ಮಾತನಾಡಲಿಕ್ಕೆ ದೇವರ ವಾಕ್ಯದ ಮೂಲಕ ನಾನು ಮಾತನಾಡಲಿಕ್ಕಿದ್ದೇನೆ. The word of God is alive and active. ದೇವರ ವಾಕ್ಯ ಸಜೀವವಾಗಿದೆ, ಅದು ಆಕ್ಟಿವ್ ಆಗಿದೆ, ಚಟುವಟಿಕೆ ಉಳ್ಳದಾಗಿದೆ. It has the power to transform your heart. ನಿಮ್ಮ ಹೃದಯವನ್ನು ರೂಪಾಂತರಗೊಳಿಸುವುದಕ್ಕಾಗಿ ಅದು ವಾಕ್ಯಕ್ಕೆ ಬಲವಿದೆ. So as I speak God's word today, ನಾನು ಇದರ ದೇವರ ವಾಕ್ಯವನ್ನು ಮಾತನಾಡಲಿಕ್ಕಿರುವಾಗ I believe the Holy Spirit is going to completely transform this room. ಪವಿತ್ರ ಆತ್ಮನು ಈ ಸ್ಥಳವನ್ನು ಸಂಪೂರ್ಣವಾಗಿ ಅದನ್ನು ಬದಲಾವಣೆ ಮಾಡಿ ರೂಪಾಂತರ ಮಾಡುತ್ತಾನೆ. Do you believe that? ನೀವು ಅದನ್ನು ನಂಬುತ್ತೀರೋ? Amen. Do you believe that? ನೀವು ಅದನ್ನು ನಂಬುತ್ತೀರೋ? If you believe, it will happen. ನೀವು ಅದನ್ನು ನಂಬುವಾಗ ನಿಮಗೆ ಆಗುತ್ತದೆ. Okay, so can I ask you to lift up your hands as I ask you some questions, okay? ನಾನು ಪ್ರಶ್ನೆಗಳನ್ನು ಕೇಳುವಾಗ ನಿಮ್ಮ ಕರಗಳ ಮೇಲಕ್ಕೆತ್ತರೆಂಬುದಾಗಿ ನಾನು ಕೇಳ್ತೇನೆ. Just doing a basic survey before I move on. ನಾನು ಮುಂದೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಸರ್ವೆ ಮಾಡಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ. How many of you have put your faith in Jesus? Can I please request you to put your hand up? ಯಾರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತಾರೆ ಎಂಬುದಾಗಿ ನಾನು ಪ್ರಶ್ನೆ ಕೇಳುವಾಗ ನಿಮ್ಮ ಕರಗಳನ್ನು ಮೇಲಕ್ಕೆತ್ತಿರಿ. Okay. You believe that Jesus came, died for you and was resurrected again and all your sins are forgiven, right? ಯೇಸು ಸ್ವಾಮಿ ಬಂದನು, ಮರಣ ಹೊಂದಿದ, ಪುನರುತ್ಥಾನವಾಗಿ ಜೀವವಾಗಿ ಎದ್ದನೆಂಬುದಾಗಿ ನಂಬುವುದಾದರೆ. Once again, can I see the hands all the way up? ಎಲ್ಲ ನಿಮ್ಮ ಕರಗಳನ್ನು ಮೇಲಕ್ಕೆತ್ತಿ ತೋರಿಸ್ರಿ. Amazing. That's most of this room. ಎಲ್ಲರೂ, ಅದು ಅದ್ಭುತವಾಗಿದೆ. Brilliant. Another question. ಇನ್ನೊಂದು ಪ್ರಶ್ನೆ, how many of you are going to heaven? ಎಷ್ಟು ಜನ ಪರಲೋಕಕ್ಕೆ ನೀವು ಹೋಗ್ಲಿಕ್ಕಿದ್ದೀರಿ? Okay. Almost all the same hands went up. ಹಿಂದೆ ಬಂದಂತ ಕೈಗಳು ಮಾತ್ರ ಮೇಲಕ್ಕೆತ್ತಲ್ಪಟ್ಟಿವೆ. Okay. Next question. ಮುಂದಿನ ಪ್ರಶ್ನೆ, how many of you are righteous and holy? ಎಷ್ಟು ಜನ ನೀತಿವಂತರು ಪರಿಶುದ್ಧರು ನೀವು ಆಗಿದ್ದೀರಿ? Very few hands have gone up. ಬಹಳಷ್ಟು ಕಡಿಮೆ ಜನರು. Okay, so this is what today's session is about. ಇದೇ ಒಂದು ಈ ದಿನದ ಸೆಷನ್ ಅದಾಗಿದೆ. To clarify this one thing. ಈ ಒಂದು ಸಂಗತಿಯನ್ನು ಸ್ಪಷ್ಟನೆ ಮಾಡುವುದು. All the hands that went up for the first question ಮೊದಲನೇ ಒಂದು ಪ್ರಶ್ನೆಗೆ ಎಲ್ಲಾ ಕೈಗಳು ಮೇಲಕ್ಕೆ ಹೋದವು should be all the way up for all the questions I asked. ನಾ ಕೇಳುವಂತ ಎಲ್ಲಾ ಒಂದು ಪ್ರಶ್ನೆಗಳಿಗೆ. Okay, are you understanding that? ನಿಮಗೆ ಅದು ಅರ್ಥವಾಗ್ತಾ ಇದೆಯೋ? Every hand that went up when I asked that, do you believe in Jesus? Have you put your faith in Jesus? ಯೇಸು ಸ್ವಾಮಿ ನಂಬಿಕೆ ಇಡ್ತೀರಾ ಎಂಬುದಾಗಿ ಹೇಳುವಾಗ ಎಲ್ಲಾ ಕರಗಳು ಮೇಲಕ್ಕೆ ತಲ್ಪಟ್ಟವು. Every one of those hands should stay up about the question about whether you're going to heaven and whether you are righteous. ನೀವು ಪರಲೋಕಕ್ಕೆ ಹೋಗ್ತೀರಾ, ನೀತಿವಂತರಾಗ್ತೀರಾ ಎಂಬುದಾಗಿ ಹೇಳುವ ನಿಮ್ಮ ಕರಗಳನ್ನು ಮೇಲಕ್ಕೆತ್ತಿದ್ದೀರಿ. So I'm going to try that once more. ಇನ್ನೊಂದು ಆವರ್ತನ ಪ್ರಯತ್ನ ಮಾಡ್ತೇನೆ. How many of you have put your faith in Jesus? ಎಷ್ಟು ಜನ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡ್ತೀರಿ? How many of you are going to heaven? ಎಷ್ಟು ಜನ ಪರಲೋಕಕ್ಕೆ ನೀವು ಹೋಗ್ತೀರಿ? How many of you are righteous and holy? ಎಷ್ಟು ಜನ ನೀವು ಪರಿಶುದ್ಧರು ನೀತಿವಂತರಾಗಿದ್ದೀರಿ? Up, your hand should not go down. Last question में थोड़ा प्रॉब्लम हो रहा है. ಕೊನೆಯ ಒಂದು ಪ್ರಶ್ನೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. वही हम सॉर्ट करेंगे आज. ಈಗ ನಾವು ಅದನ್ನು ಸರಿಪಡಿಸೋಣ. Once more, how many of you are righteous and holy? ಎಷ್ಟು ಜನ ನೀವು ಪರಿಶುದ್ಧರು ನೀತಿವಂತರಾಗಿದ್ದೀರಿ? All of those hands should go up. ಎಲ್ಲ ಕರಗಳು ಮೇಲಕ್ಕೆತ್ತಲ್ಪಡಬೇಕು. Okay, so now I'm going to start with my message. ಈಗ ನಮ್ಮ ಸಂದೇಶನ ಪ್ರಾರಂಭ ಮಾಡಿಕೊಳ್ಳೋಣ. So session 2, ಎರಡನೇ ಸೆಷನ್ ನಲ್ಲಿ level 2, the goal is to build the foundation ಸೆಷನ್ ನೋಡಿಕೊಳ್ಳುವಾಗ ನಾವು ಅಸ್ತಿವಾರವನ್ನು ಕಟ್ಟಿಕೊಳ್ಳಬೇಕು, on which we can build session 3, 4, 5, 6. ನಾವು 3, 4, 5, 6 ಸೆಷನ್ಗಳ ಮುಂದೆ ಹೋಗುವುದಕ್ಕಾಗಿ. Because if this is not clear, ಇಲ್ಲಿ ಇದು ಸ್ಪಷ್ಟವಾಗಿಲ್ಲವಾದರೆ we cannot move forward to level 3, 4, 5, 6. ನಾವು 3, 4, 5 ಹಂತಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ. Right? अगर बिल्डिंग का फर्स्ट फ्लोर तैयार नहीं है तो हम 10वीं माला नहीं बना सकते. ನಾವು ಒಂದು ಕಟ್ಟಡದ ಮೊದಲನೇ ಹಂತ ಪ್ರಾರಂಭ ಮಾಡದೇ ಇರುವಾಗ ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. So today at the end of this session we are all going to clear this level and the foundation will be firm. ಈ ಒಂದು ಹಂತವನ್ನು ಕ್ಲಿಯರ್ ಮಾಡಿ ಈ ಒಂದು ಅಸ್ತಿವಾರನ ಕ್ಲಿಯರ್ ಮಾಡಿಕೊಳ್ಳೋಣ.
Like we heard in the video, ನಾವು ವಿಡಿಯೋದಲ್ಲಿ ಕೇಳಿದ ಹಾಗೆ for many Christians, salvation is an entry ticket to heaven. ಕೆಲವರು ಕ್ರಿಸ್ತ ಅಂದುಕೊಳ್ಳುತ್ತಾರೆ ರಕ್ಷಣೆ ಒಂದು ಪರಲೋಕಕ್ಕೆ ಟಿಕೆಟ್ ಇದೆ ಎಂಬುದಾಗಿ. Right? I have accepted Jesus. मेरा heaven का ticket sorted. ನಾ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿದ್ದೆ ನಾನು ಪರಲೋಕಕ್ಕೆ ಹೋಗ್ತೇನೆ ಎಂಬುದಾಗಿ ನಾವು ಕೆಲವರು ಅಂದುಕೊಳ್ತೇವೆ. But what about your life here on earth? What about your life here on earth? ನಿಮ್ಮ ಈ ಒಂದು ಲೋಕ ನಿಮ್ಮ ಜೀವಿತದ ಬಗ್ಗೆ ಈ ಲೋಕದಲ್ಲಿ ಯಾವ ರೀತಿಯಾಗಿದೆ? God has given us some 80 odd years to live on this earth. ಈ ಒಂದು ಲೋಕದ ಜೀವಿತ ನಿಮಗೆ ದೇವರು 80 ವರ್ಷಗಳನ್ನು ಕೊಟ್ಟಿದ್ದಾನೆ. If the point of your salvation was to go to heaven, ನೀವು ಪರಲೋಕಕ್ಕೆ ಹೋಗಬೇಕೆಂಬ ಅಂಶ ಬರುವಾಗ why didn't God just take us up the second we accepted Jesus? ನಾವು ಯೇಸು ರಕ್ಷಣೆ ಹೊಂದಿದಾಗ ದೇವರು ಯಾಕೆ ನಮ್ಮ ಪರಲೋಕಕ್ಕೆ ತೆಗೆದುಕೊಳ್ಳಬಾರದು? Because God has a purpose for you. ದೇವರು ನಿಮಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. For you to fulfill while you are here on this earth. ಈ ಲೋಕದಲ್ಲಿ ನೀವು ಇರುವಾಗಲೇ ಆ ಒಂದು ಉದ್ದೇಶವನ್ನು ಪರಿಪೂರ್ಣ ಮಾಡಬೇಕೆಂಬುದಾಗಿ. Amen. ಆಮೆನ್. God has a purpose for you. ದೇವರು ನಿಮಗಾಗಿ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. For you to fulfill while you are here on this earth. ಈ ಒಂದು ಲೋಕದಲ್ಲಿ ಆ ಉದ್ದೇಶವನ್ನು ಪರಿಪೂರ್ಣ ಮಾಡುವುದಕ್ಕಾಗಿ. And quickly, there's purpose and there is calling. ಆ ಒಂದು ಉದ್ದೇಶ ಕರೆ ನಿಮಗೆ ಹೇಳುವುದಕ್ಕಾಗಿ ಬಯಸ್ತೇನೆ. Okay, your purpose is your fundamental reason for existence. ಉದ್ದೇಶ ಎಂಬುದಾಗಿ ನೋಡಿಕೊಳ್ಳುವಾಗ ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಮುಂದೆ ಹೋಗುವುದು. And your calling is the specific way in which you will fulfill that purpose. ಕರೆ ಎಂಬುದಾಗಿ ನೋಡಿಕೊಳ್ಳುವಾಗ ದೇವರ ಚಿತ್ತದ ಅನುಗುಣವಾಗಿ ಕಾರ್ಯ ಮಾಡುವುದಕ್ಕಾಗಿ ಮುಂದೆ ಹೋಗುವುದು. Like I said, your purpose is your fundamental reason for existence. ಒಂದು ಉದ್ದೇಶ ಎಂಬುದಾಗಿ ನೋಡಿಕೊಳ್ಳುವಾಗ ದೇವರ ಒಂದು ಕಾರ್ಯವನ್ನು ಉದ್ದೇಶಪೂರ್ವಕವಾಗಿ ಮಾಡುವುದು. And your calling is the specific way in which you are invited to fulfill that purpose. ಕರೆ ಎಂಬುದಾಗಿ ನೋಡಿಕೊಳ್ಳುವಾಗ ಯಾವ ಕರೆಗಾಗಿ ದೇವರು ಕರೆದಿದ್ದಾನೆ ಆ ಒಂದು ಕರೆಯನ್ನು ಪರಿಪೂರ್ಣ ಮಾಡುವುದು. And when we come in Christ, ನಾವು ಕ್ರಿಸ್ತನ ಬಳಿಗೆ ಬಂದಾಗ all of us have one common purpose, ಎಲ್ಲರಿಗೆ ಒಂದೇ ಸಾಮಾನ್ಯವಾದ ಒಂದು ಉದ್ದೇಶವಿದೆ, which is to establish the kingdom of God here on earth. ಈ ಒಂದು ಲೋಕ ದೇವರ ರಾಜ್ಯವನ್ನು ತೆಗೆದುಕೊಂಡು ಬರುವುದು. The great commission ಶ್ರೇಷ್ಠವಾದ ಆಜ್ಞೆ that Jesus commanded us, ಯೇಸು ಸ್ವಾಮಿ ನಮಗೆ ಆಜ್ಞೆ ಕೊಟ್ಟಿದ್ದಾನೆ. to go into all the world, ಎಲ್ಲ ಲೋಕದ ಕಡೆಗೆ ಹೋಗಿರಿ, to preach the gospel, ಸುವಾರ್ತೆಯನ್ನು ಸಾರಿರಿ, to make disciples of all nations. ಎಲ್ಲ ದೇಶಗಳಿಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿರಿ. That is our common purpose as believers. ಅದು ವಿಶ್ವಾಸಿಗಳ ಸಾಮಾನ್ಯವಾದ ಒಂದು ಉದ್ದೇಶವಾಗಿದೆ. But the way in which you do that ನಾವು ಅದನ್ನು ಮಾಡುವಂತ ಸಂಗತಿ ನೋಡಿಕೊಳ್ಳುವಾಗ is different, and that is your specific calling. ಅದು ಬೇರೆಯಾಗದೆ ನಿಮ್ಮ ವೈಯಕ್ತಿಕವಾದ ಒಂದು ಕರೆಯದಾಗಿದೆ. For example, we have worship leaders. ಒಂದು ಸಾಧಾರಣವಾಗಿ ನೋಡಿಕೊಳ್ಳುವಾಗ ಒಂದು ಆರಾಧನಾ ತಂಡವಿದೆ. Right? They are called to fulfill that purpose through worship. ಅವರು ಆರಾಧನೆ ಮೂಲಕ ದೇವರ ಕರೆಯನ್ನು ಪರಿಪೂರ್ಣ ಮಾಡ್ತಾ ಇದ್ದಾರೆ. We have pastors and speakers. ನಮಗೆ ಸಭಾಪಾಲಕರಿದ್ದಾರೆ, ಬೋಧಕರಿದ್ದಾರೆ, who bring the kingdom of God here on earth through their gifts. ಅವರ ವರಗಳ ಮೂಲಕ ದೇವರ ರಾಜ್ಯ ಈ ಲೋಕದಲ್ಲಿ ತೆಗೆದುಕೊಂಡು ಬರುತ್ತಾರೆ. But we often limit it to just a few roles like this. ಈ ರೀತಿಯಾಗಿ ಅನೇಕ ಒಂದು ಕಾರ್ಯಗಳನ್ನು ಮಿತಿಲಿಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ. But I want to help you change that mindset today as well. ಈ ದಿನ ನಾನು ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. No matter where you are, what you are doing, ನೀವು ಏನು ಮಾಡ್ತಾ ಇದ್ದೀರಿ, ಹೇಗೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಅಲ್ಲ, your purpose is still to bring the kingdom of God here on earth. ನಿಮ್ಮ ಉದ್ದೇಶ ನೋಡಿಕೊಳ್ಳುವಾಗ ದೇವರ ರಾಜ್ಯದಲ್ಲಿ ತೆಗೆದುಕೊಂಡು ಬರುವುದಾಗಿದೆ. And wherever God has placed you, you must be an effective carrier of the gospel. ದೇವರ ನಿಮ್ಮನ್ನು ಎಲ್ಲೆಲ್ಲಿಟ್ಟಿದ್ದ ನೀವು ಪರಿಣಾಮಕಾರಿಯಾಗಿ ಮುಂದೆ ಹೋಗಿ ದೇವರ ರಾಜ್ಯವನ್ನು ಕೆಳಗಡೆ ತೆಗೆದುಕೊಂಡು ಬರಬೇಕು. So right now, if you are a student, ಈಗ ನೋಡಿಕೊಂಡು ವಿದ್ಯಾರ್ಥಿಗಳಾಗಿರುವುದಾದ್ರೆ, for this season, that is your calling. ಈ ಒಂದು ಕಾಲಕ್ಕೆ ಈ ಒಂದು ಕರೆ ನಿಮ್ಮದಾಗಿದೆ. To establish the kingdom of God here by being a student. ನೀವು ವಿದ್ಯಾರ್ಥಿಯಾಗಿ ದೇವರ ರಾಜ್ಯವನ್ನು ಇಲ್ಲಿ ಸ್ಥಾಪನೆ ಮಾಡುವುದು. If you are an entrepreneur, businessman, ನೀವು ವ್ಯಾಪಾರ ಮಾಡುವವರಾಗಿದ್ದರೆ, right? If you are a businessman or woman, ನೀವು ವ್ಯಾಪಾರ ಮಾಡುವಂತ ಸ್ತ್ರೀ ಪುರುಷರಾಗಿದ್ದರೆ, it's not that, oh, I'm in business, I'm not in ministry. ನಾನು ವ್ಯಾಪಾರಕ್ಕಾಗಿದೆ, ನಾನು ಸೇವೆ ಮಾಡೋದಕ್ಕಾಗಿ ಅಲ್ಲ ಎಂಬುದಾಗಿ ಅಲ್ಲ. You are equally called ನೀವು ಸರಿ ಸಮಾನಕ್ಕೆ ಕರೆಯಲ್ಪಟ್ಟಿದ್ದೀರಿ to establish God's kingdom here on earth. ಈ ಲೋಕದ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡುವುದಕ್ಕಾಗಿ. Through the gift of business that God has given you. ದೇವರ ಒಂದು ವ್ಯಾಪಾರದ ವರದಿಂದ ನಿಮ್ಮ ಸೇವೆ ಮಾಡೋದಕ್ಕಾಗಿ ಆತನ ಕರೆದಿದ್ದಾನೆ. And there's so many other things I can talk about. ಅನೇಕ ವಿಷಯ ಬಗ್ಗೆ ನಾವು ಮಾತನಾಡಬಹುದು. Whether you are a musician, whether you are a teacher, doctor, lawyer,
ನೀವು ಡಾಕ್ಟರ್ ಆಗಿರಬಹುದು, ಲಾಯರ್ ಆಗಿರಬಹುದು, ಬೋಧಕರಾಗಿರಬಹುದು, ವಾದ್ಯ ಬಾರಿಸುವವರಾಗಿರಬಹುದು. Whether you are in arts and media, film, design, any of this. ನೀವು ಡಿಸೈನ್ ಮಾಡುವವರಾಗಿರಬಹುದು, ಮಾಧ್ಯಮದಲ್ಲಿ ಇರಬಹುದು, ಎಲ್ಲ ಕಡೆ ಇರಬಹುದು. God has given you these gifts and talents. ದೇವರು ನಿಮಗೆ ಒಂದು ವರಗಳನ್ನು, ತಲಾಂತುಗಳನ್ನು ಕೊಟ್ಟಿದ್ದಾನೆ. So that you can fulfill your purpose through these gifts and talents. ಈ ಒಂದು ತಲಾಂತುಗಳ ಮೂಲಕ, ಈ ವರಗಳ ಮೂಲಕ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ. And that can be your calling. ಅದೇ ನಿಮ್ಮ ಒಂದು ಕರೆಯಾಗಿದೆ. Now for us to discover our purpose and calling, ನಾವು ಈಗ ನೋಡಿಕೊಂಡು ನಮ್ಮ ಉದ್ದೇಶ, ನಮ್ಮ ಕರೆನ ನೋಡಿಕೊಳ್ಳೋಣ. we need to know the one who made us. ಯಾರು ನಮ್ಮನ್ನು ಉಂಟು ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. We need to know the one who called us. ಯಾರು ನಮ್ಮನ್ನು ಕರೆದಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Right? How can I know what is my purpose? What is my calling? ನನ್ನ ಕರೆ ಏನಾಗಿದೆ, ನನ್ನ ಉದ್ದೇಶ ಏನಾಗಿದೆ ಎಂದು ತಿಳಿದುಕೊಳ್ಳಬೇಕಾದರೆ, the best way for me to know that is to get to know the one who made me, the one who called me. ಅತಿ ಉತ್ತಮವಾದ ಸಂಗತಿ ನೋಡಿಕೊಳ್ಳುವಾಗ ಯಾರನ್ನ ಸೃಷ್ಟಿ ಮಾಡಿದ ಆತನನ್ನು ತಿಳಿದುಕೊಳ್ಳಬೇಕಾಗಿದೆ. Because when he made you with a plan and a purpose. ಆತ ನಿಮ್ಮನ್ನು ಸೃಷ್ಟಿ ಮಾಡುವಾಗ ಒಂದು ಯೋಜನೆಯ ಮೂಲಕ, ಉದ್ದೇಶದ ಮೂಲಕ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. Every single one of you. ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಪ್ರತಿಯೊಬ್ಬರನ್ನು. Bible says he formed you in your mother's womb. ಇಲ್ಲಿ ನೋಡಿಕೊಳ್ಳುವಾಗ ಸತ್ಯವೇದ ಹೇಳುತ್ತೆ, ತಾಯಿಯ ಗರ್ಭದಲ್ಲಿ ಆತ ನಿಮ್ಮನ್ನು ನೋಡಿದ್ದಾನೆ, ರೂಪಿಸಿದ್ದಾನೆ. And back then itself he had set you apart for a plan and purpose. ಆ ಒಂದು ಉದ್ದೇಶಕ್ಕಾಗಿ ದೇವರು ನಿಮ್ಮನ್ನು ಬೇರ್ಪಡಿಸಿದ್ದಾನೆ. But the sad part is that majority of the world live and die without finding out or living out that purpose. ಅನೇಕ ಬಹಳಷ್ಟು ಜನರು ನೋಡಿಕೊಳ್ಳುವಾಗ ಉದ್ದೇಶ ತಿಳಿದುಕೊಳ್ಳದ, ಕರೆ ತಿಳಿದುಕೊಳ್ಳದ, ಅದೇ ರೀತಿಯಾಗಿ ಅವರು ಸತ್ತು ಹೋಗ್ತಾ ಇದ್ದಾರೆ. But we are not going to be one of them. ನಾವು ಯಾರು ಅದರಲ್ಲಿ ಇಲ್ಲ. Amen. Do you believe that? ಅದನ್ನ ನಂಬ್ತಿರೋ? All right. So then let's listen closely and sit with expectant hearts. ನೀವು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. How do we get to know God? ಹೇಗೆ ನಾವು ದೇವರನ್ನು ತಿಳಿದುಕೊಳ್ಳಬಹುದು? Okay, two simple things that I can put before you right now. ನಿಮ್ಮ ಮುಂದೆ ಎರಡು ಸರಳವಾದ ಸಂಗತಿ ನಿಮ್ಮ ಇಡುವುದಕ್ಕಾಗಿ ಬಯಸ್ತೇನೆ. One is through his word. ಒಂದು ನೋಡಿಕೊಳ್ಳುವ ದೇವರ ವಾಕ್ಯದ ಮೂಲಕ. Right? Bible says that the word of God is God. Right? The word of God is God. ದೇವರ ವಾಕ್ಯವು ದೇವರಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. The word became flesh and that is Jesus. ವಾಕ್ಯವು ಶರೀರಧಾರಿಯಾಯಿತು, ಅದು ಯೇಸು ಸ್ವಾಮಿ ಆತನಾಗಿದ್ದಾನೆ. So when you spend time with the word of God, ನೀವು ದೇವರ ವಾಕ್ಯದ ಮೂಲಕ ಸಮಯವನ್ನು ಕಳೆಯುವಾಗ, you are spending time with God. ನೀವು ಆತ್ಮನ ಸಮಯ ದೇವರೊಟ್ಟಿಗೆ ಕಳೆಯುವಾಗ, the more you read about him, ಆತನ ಬಗ್ಗೆ ಹೆಚ್ಚಾಗಿ ನೀವು ಓದುವಾಗ, the more you get to know him. ನೀವು ಆತನ ಹೆಚ್ಚಾಗಿ ತಿಳಿದುಕೊಳ್ಳಬಹುದು. Right? ಹೌದ್ರಿ? Correct? ಸರಿಯಾಗಿದೆಯೋ? Another really beautiful way of getting to know God ಇನ್ನೊಂದು ಒಂದು ಸಂಗತಿನ ಹೇಳುವುದಕ್ಕಾಗಿ ಬಯಸಿನ ಆತನ ತಿಳಿದುಕೊಳ್ಳುವುದಕ್ಕಾಗಿ is by developing an intimate relationship with him. ನೀವು ಆತನೊಟ್ಟಿಗೆ ನಿಕಟವಾದ ಸಂಬಂಧ ಬೆಳೆಸುವುದರ ಮೂಲಕ. Okay, and that is what we want to focus on in this 2-day Rishta conference. ಈ ದಿನ ಆ ಒಂದು ಸಂಗತಿಗಳ ಮೂಲಕ ನಾವು ಹಾದು ಹೋಗೋಣ. For each and every one of you to develop an intimate relationship with your creator. ನಮ್ಮ ಸೃಷ್ಟಿಕರ್ತನೊಟ್ಟಿಗೆ ನಾವು ನಮ್ಮ ನಿಕಟವಾದ ಸಂಬಂಧನ ಬೆಳೆಸಿಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. Our salvation holds so much for us. ನಮ್ಮ ರಕ್ಷಣೆ ನಮ್ಮನ್ನು ಬಹಳಷ್ಟು ಎಲ್ಲ ಸಂಗತಿಗಳು ಹಿಡಿಯಲ್ಪಟ್ಟಿದೆ. But most of us don't know about it. ಬಹಳಷ್ಟು ಜನರಿಗೆ ಆ ಒಂದು ಸಂಗತಿ ಅವರಿಗೆ ಗೊತ್ತಿಲ್ಲ. Or most of us never end up enjoying all the benefits of what Jesus did for us on the cross. ಶಿಲುಬೆ ಮೇಲೆ ದೇವರು ಮಾಡಿದ ಎಲ್ಲ ಸಂಗತಿಗಳು ಜನರು ಬಹಳಷ್ಟು ಜನ ಅದು ಮರೆತು ಬಿಟ್ಟಿದ್ದಾರೆ. For lack of knowledge. ನಾನು ಒಂದು ಜ್ಞಾನ ನಿಮಗೆ ಹೇಳುವುದಕ್ಕಾಗಿ ಬಯಸ್ತಾರೆ. Which is why it is so important to know the word of God. ದೇವರ ವಾಕ್ಯ ಯಾಕೆ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ. Not because reading your Bible makes God happy. ದೇವರ ಸಂತೋಷವಾಗ್ತಾನೆಂಬುದಾಗಿ ಸತ್ಯವೇದವನ್ನು ಓದುವುದಲ್ಲ. He's already happy with you. ಆತ ಈಗಾಗಲೇ ನಿಮ್ಮೊಟ್ಟಿಗೆ ಸಂತೋಷವಾಗಿದ್ದಾನೆ. Because you need to know the word of God to realize what all you have access to. ನೀವು ದೇವರ ವಾಕ್ಯವನ್ನು ಯಾಕೆ ಅರ್ಥ ಮಾಡಿಕೊಳ್ಳಬೇಕೆಂಬ ನೋಡಿಕೊಳ್ಳ ನಿಮಗಾಗಿ ಅದು ವಾಕ್ಯ ಏನು ಮಾಡ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. And it's very similar to this something. An example came to my mind. ಒಂದು ಉದಾಹರಣೆ ಮನಸ್ಸಿಗೆ ಬರ್ತದೆ. So I introduce you guys to Ariel, right, from our team, Ariel. ಆರ್ಯಲ್ ಎಂಬುದಾಗಿ ಒಂದು ಹೆಸರು. Okay, and I told you he's an entrepreneur. I told you he's a businessman. ಆತನ ಒಂದು ವ್ಯಾಪಾರ ವ್ಯಕ್ತಿ ಎಂಬುದಾಗಿ ಹೇಳುವುದಕ್ಕಾಗಿ ಬಯಸ್ತೇನೆ. So he has a business called Point Expert. ಆತನ ವ್ಯಾಪಾರದ ಬಹಳ ಒಂದು ಜ್ಞಾನವುಳ್ಳವನಾತನಾಗಿದ್ದನು. Where he shows people the power of what their credit card can do.
ಆದ ಕ್ರೆಡಿಟ್ ಕಾರ್ಡ್ ಏನು ಮಾಡ್ತಾ ಎಂಬುದು ಅದರ ಬಲವನ್ನು ಜನರಿಗೆ ಹೇಳುವುದಕ್ಕಾಗಿ ಆತನು ಬಯಸಿದನು. Most people in the world have a credit card today, ಈ ಲೋಕ ನೋಡು ಅನೇಕರಿಗೆ ಅದರ ಕ್ರೆಡಿಟ್ ಕಾರ್ಡ್ ಇದೆ, but don't know how to enjoy the benefits of it. ಅದರ ಒಂದು ಲಾಭವನ್ನು ಹೇಗೆ ಆನಂದಿಸಬೇಕೆಂಬುದು ಕೆಲವರಿಗೆ ಗೊತ್ತಿಲ್ಲ. Instead, they misuse their credit cards ಆ ಕ್ರೆಡಿಟ್ ಕಾರ್ಡ್ ಕೆಲವು ತಪ್ಪಾಗಿ ಉಪಯೋಗ ಮಾಡಿಕೊಳ್ತಾರೆ and end up in debt. ಮತ್ತು ಅವರು ಒಂದು ಸಾಲದಲ್ಲಿ ಬಿದ್ದು ಹೋಗ್ತಾರೆ. Credit card is a powerful tool that can help you if you know how to use it. ಕ್ರೆಡಿಟ್ ಕಾರ್ಡ್ ಈ ರೀತಿಯಾಗಿ ನಮಗೆ ಬಹಳಷ್ಟು ಲಾಭ ಕೊಡ್ತದೆ ಉಪಯೋಗ ಮಾಡೋದು ಗೊತ್ತಾಗುವುದಾದ್ರೆ ಮಾತ್ರ. But if you don't know, ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲದಿದ್ದರೆ it could cause damage. ಅದು ನಿಮಗೆ ಬಹಳಷ್ಟು ಒಂದು ಸಮಸ್ಯೆಗೆ ತೆಗೆದುಕೊಂಡು ಬರ್ತದೆ. Similarly, ಅದೇ ರೀತಿಯಾಗಿ our salvation holds so many things for us ರಕ್ಷಣೆ ಎಂಬುದಾಗಿ ನೋಡುವ ಬಹಳಷ್ಟು ಸಂಗತಿ ಹಿಡಿಯಲ್ಪಟ್ಟಿದೆ that we don't know about. ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. You know, if you have the right credit card, ನಿಮಗೆ ಸರಿಯಾದ ಕ್ರೆಡಿಟ್ ಕಾರ್ಡ್ ಇರುವುದಾದರೆ you can fly for free. ನೀವು ಉಚಿತವಾಗಿ ನೀವು ಹಾರಬಹುದು. You can stay in 5-star hotels for free. ನೀವು ಉಚಿತವಾಗಿ 5 ಸ್ಟಾರ್ ಹೋಟೆಲ್ ಕೂಡ ಇರಬಹುದು. You can fly business class for free. ನೀವು ಒಂದು ಬಿಸಿನೆಸ್ ಕ್ಲಾಸ್ ನಲ್ಲಿ ಕೂಡ ಹಾರಬಹುದು. In airports, you can have access to lounge where you have free food. ಎಲ್ಲಿ ಉಚಿತವಾಗಿ ಊಟ ಸಿಗ್ತದೆ ಅಲ್ಲಿ ನೀವು ಏರ್ಪೋರ್ಟ್ ಅಲ್ಲಿ ಇರಬಹುದು. All these amazing features are there. ಎಲ್ಲ ಒಂದು ಸಂಗತಿ ಅದರಲ್ಲಿದೆ. Did you know your credit card protects you from scams also? ಸ್ಕ್ಯಾಮ್ ನಿಂದ ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡ್ ನಿಮ್ಮನ್ನು ತಪ್ಪಿಸುತ್ತದೆ. If you buy with your credit card and you get scammed, they'll give you a refund. If you buy with your credit card and you get scammed, they will give you a refund. ಅದು ಸ್ಕ್ಯಾಮ್ ನಿಂದ ನಿಮಗೆ ಏನಾದರೂ ನಷ್ಟವಾಗುವಾಗ ಅವರು ನಿಮಗೆ ತಿರುಗಿ ಆ ಒಂದು ಹಣವನ್ನು ಆ ಒಂದು ಎಲ್ಲ ಸಂಗತಿ ವಾಪಸ್ ನಿಮಗೆ ಕೊಡ್ತಾರೆ. But so many people don't know this. They use their card to buy things and get in debt. ಆ ರೀತಿಯಾಗಿ ಹೇಗೆ ಉಪಯೋಗ ಮಾಡಬೇಕಂತ ಕೆಲವು ಜನರಿಗೆ ಅದು ಗೊತ್ತಿಲ್ಲ. So our salvation holds so many amazing things for us ನಮ್ಮ ರಕ್ಷಣೆ ಬಹಳಷ್ಟು ಅದ್ಭುತವಾದ ಸಂಗತಿಗಳನ್ನು ಹಿಡಿಯಲ್ಪಟ್ಟಿದೆ. that we need to be aware of. ನಾವು ಅದರ ಬಗ್ಗೆ ಎಚ್ಚರವಾಗಿದ್ದನ್ನು ನೋಡಿಕೊಳ್ಳಬೇಕಾಗಿದೆ. And I really don't have time to go into all those things in this session. ಈ ಸೆಷನ್ ಆ ಎಲ್ಲ ಸಂಗತಿಗಳ ಒಳಗಡೆ ಹೋಗುವುದಕ್ಕಾಗಿ ನನಗೆ ಸಮಯವಿಲ್ಲ. So that's why I want to encourage you guys to read your word and find out for yourself. ಅದಕ್ಕಾಗಿ ನಾನು ಹೇಳುವುದಕ್ಕಾಗಿ ಬಯಸಿದ ವಾಕ್ಯವನ್ನು ಓದಿ ಅದರಲ್ಲಿ ನೀವು ಹುಡುಕಿಕೊಳ್ಳಿರಿ. But let me list out some things for you. ಆ ಒಂದು ಸಂಗತಿ ನಿಮಗೆ ಪ್ರೀತಿ ಮಾಡುವಂತದ್ದು ನಿಮ್ಮನ್ನು ಮಾಡುತ್ತದೆ. When you put your faith in Jesus, ಯೇಸು ಸ್ವಾಮಿ ಮೇಲೆ ನಿಮ್ಮ ನಂಬಿಕೆ ಇಡುವಾಗ you received a new identity. ನೀವು ಹೊಸ ಒಂದು ಗುರುತಿಸುವಿಕೆ ನಿಮಗೆ ಸಿಗ್ತದೆ. You received freedom. ನಿಮಗೆ ಬಿಡುಗಡೆ ಸಿಗ್ತದೆ. You received the Holy Spirit. ನಿಮಗೆ ಪವಿತ್ರ ಆತ್ಮನೇ ಸಿಗ್ತಾನೆ. You received spiritual transformation. ನಿಮಗೆ ಆತ್ಮಿಕ ಒಂದು ವರ್ಗಾವಣೆ ಸಿಗ್ತದೆ. You received authority and victory. ನಿಮಗೆ ಜಯ ಒಂದು ಬಿಡುಗಡೆ ಸಿಗುತ್ತದೆ. You received community with fellow believers. ನಿಮಗೆ ವಿಶ್ವಾಸಿಗಳ ಸಮುದಾಯ ನಿಮಗೆ ಸಿಗ್ತದೆ. And you received a purpose. ನಿಮಗೆ ಒಂದು ಉದ್ದೇಶ ಸಿಗ್ತದೆ. But we just sit with an entry ticket to heaven. ನಾವು ಪರಲೋಕದ ಟಿಕೆಟ್ ತೆಗೆದುಕೊಂಡು ಸುಮ್ಮನೆ ಕೂತುಕೊಳ್ತೇವೆ. And we're waiting for that day 60 years later. ನಾವು 60 ವರ್ಷಗಳಾದ ನಂತರ when I will go to heaven and everything will be okay. ನಾನು ಪರಲೋಕಕ್ಕೆ ಹೋಗುವ ಎಲ್ಲ ಸಂಗತಿಗಳು ಒಳ್ಳೆದಾಗಿರ್ತದೆ. But what about your time here on earth? ಆದರೆ ಈ ಲೋಕ ನಿಮ್ಮ ಈಗಿನ ಸಮಯ ಏನಾಗಿದೆ? God has great plans for you. ದೇವರು ನಿಮಗೆ ಶ್ರೇಷ್ಠವಾದ ಯೋಜನೆಗಳನ್ನು ಇಟ್ಟಿದ್ದಾನೆ. Plans to prosper you, to give you a hope and a future. ನಿಮಗೆ ರಕ್ಷಣೆ ನಿರೀಕ್ಷೆ ಕೊಡುವುದಕ್ಕಾಗಿ ಒಂದು ಸಮೃದ್ಧಿಯನ್ನು ಕೊಡುವುದಕ್ಕಾಗಿ. And God's purpose for your life is always for the benefit of other people around you. ದೇವರು ನಿಮಗೆ ಒಂದು ಸಂಗತಿ ಕೊಟ್ಟಿರುವ ಅದರ ಲಾಭದ ಮೂಲಕ ಬೇರೆಯವರಿಗೂ ಸಹಾಯ ಮಾಡುವುದಕ್ಕಾಗಿ. When you live in your purpose, you will be a blessing to the entire world around you. ನೀವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನೀವು ಇಡೀ ಲೋಕಕ್ಕಾಗಿ ಆಶೀರ್ವಾದಕರವಾಗುವಂತೆ. And we all need to step into that purpose. ನಾವು ಅದರ ಒಳಗೆ ಮುಂದುವರಿಯಬೇಕಾಗಿದೆ. And one of the most incredible features of our salvation ನಮ್ಮ ರಕ್ಷಣೆ ಕೆಲವೊಂದು ಸಂಗತಿಗಳನ್ನು ನೋಡಿಕೊಳ್ಳುವುದಾದರೆ is that we get to have a personal relationship with God. ನಾವು ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗಿದೆ. And we get to call him our father. ಅದು ನಾವು ನಮ್ಮ ಅಪ್ಪ ತಂದೆ ಎಂಬುದಾಗಿ ನಾವು ಅದನ್ನು ಕರೆಯಬೇಕಾಗಿದೆ. How amazing is that? ಅದೆಷ್ಟು ಒಂದು ಅದ್ಭುತವಾಗಿದೆ. I want us to pause and think about that for a minute. ಅದರ ಬಗ್ಗೆ ನಾವು ಒಂದು ನಿಮಿಷ ನಾವು ಆಲೋಚನೆ ಮಾಡಿಕೊಳ್ಳೋಣ. Because we've all come to church for many years. ನಾವು ಅನೇಕ ವರ್ಷಗಳಿಂದ ನಾವು ಸಭೆಗೆ ಬರ್ತಾ ಇದ್ದೇವೆ. Sometimes we hear some statements and lose the wonder. ನಾವು ಕೆಲವೊಂದು ಮಾತುಗಳನ್ನ ಕೇಳಿ ಕೆಲವು ಸಂಗತಿಗಳನ್ನ ನಾವು ಬಿಟ್ಟು ಬಿಡ್ತೇವೆ. You get to have a relationship with the God who created heaven and earth. Think about that. ಭೂಪರಲೋಕ ಉಂಟು ಮಾಡಿದ ದೇವರೊಟ್ಟಿಗೆ ನಿಮ್ಮ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗಿದೆ. The God who holds all the wisdom of the universe. ದೇವರು ಇಡೀ ಸೃಷ್ಟಿಯ ಜ್ಞಾನವನ್ನು ಹಿಡಿದುಕೊಂಡಿದ್ದಾನೆ.
all science, biology, astrophysics, everything. ಎಲ್ಲ ಬಯಾಲಜಿ, ಎಲ್ಲ ಜ್ಞಾನವನ್ನು ಆತನು ಎಲ್ಲವನ್ನು ಹಿಡಿದುಕೊಂಡಿದ್ದಾನೆ. All spiritual knowledge. ಎಲ್ಲ ಆತ್ಮಿಕ ಜ್ಞಾನವನ್ನು. He knows the beginning and the end. ಆತನ ಪ್ರಾರಂಭವನ್ನು ಅಂತ್ಯವನ್ನು ಕೂಡ ಆತನ ಬಲ್ಲವನಾಗಿದ್ದಾನೆ. There is nothing in the universe that he does not know. ಆತನಿಗೆ ಈ ಸೃಷ್ಟಿಯಲ್ಲಿ ಯಾವುದು ಗೊತ್ತಿಲ್ಲ ಎಂಬುದಾಗಿ ಯಾವುದೂ ಇಲ್ಲ. And you can talk to him wherever you are. ನೀವು ಎಲ್ಲೇ ಇದ್ರೂ ಕೂಡ ನೀವು ಆತನೊಟ್ಟಿಗೆ ನೀವು ಮಾತನಾಡಬಹುದು. And not just talk to him, you can hear from him. ನೀವು ಮಾತನಾಡೋದು ಅಷ್ಟೇ ಅಲ್ಲ, ನೀವು ಆತನನ್ನು ಕೇಳಿಸಿಕೊಳ್ಳಬಹುದು. If that does not blow your mind, then that is concerning. ಈ ರೀತಿಯಾಗಿ ಹೇಳುವಾಗ ನಿಮ್ಮ ಮನಸ್ಸಿಗೆ ಅದು ಆಶ್ಚರ್ಯವಾಗಬಹುದು. So this is one of my favorite features of my salvation. ರಕ್ಷಣೆಯ ಒಂದು ಇಷ್ಟವಾದ ಒಂದು ಸಂಗತಿ ಇದಾಗಿದೆ. And this is the very key that Satan wants to keep you away from. ಇದು ನೋಡಿಕೊಳ್ಳುವಾಗ ಇದು ಒಂದು ಬೀಗದ ಕೈಯಾಗಿದೆ. ಇದು ಸೈತಾನ ನಮ್ಮನ್ನು ದೂರವಾಗಿ ತೆಗೆದುಕೊಂಡು ಹೋಗುವುದಕ್ಕಾಗಿ ಬಯಸ್ತಾನೆ. Because the devil knows that if you get into this intimate relationship with God, ಸೈತಾನಿಗೆ ಗೊತ್ತಿದೆ ನೀವು ದೇವರೊಟ್ಟಿಗೆ ನಿಕಟವಾದ ಸಂಬಂಧ ಇಟ್ಟುಕೊಳ್ಳುವುದಾದರೆ तो उसका खेल खत्म. ಆತನ ಆಟದ ಮುಗಿದು ಹೋಗುತ್ತದೆ. Right? So that's why he tries to keep believers stuck in the same level. ಅದಕ್ಕಾಗಿ ಸೈತಾನ ನೋಡಿಕೊಳ್ಳುವಾಗ ಅನೇಕ ಸಮಸ್ಯೆಗಳಿಗೆ ಒಂದು ವಿಶ್ವಾಸಗಳು ಸಿಕ್ಕಿಸಿಕೊಳ್ತಾನೆ. But in these days we're going to go from level to level. ಆದರೆ ನಾವು ನೋಡಿಕೊಳ್ಳುವ ಹಂತದಿಂದ ಹಂತಕ್ಕೆ ನಾವು ಮುಂದೆ ಹೋಗಬೇಕಾಗಿದೆ. ಆಮೆನ್. He keeps us stuck in the same cycle of sin, guilt, shame. ಆ ಸೈತಾನ ನೋಡಿಕೊಳ್ಳುವಾಗ ಪಾಪದಲ್ಲಿ ನಾಚಿಕೆ ನಾವು ಅಲ್ಲೇ ಅದೇ ಒಂದು ಸೈಕಲ್ ಇರಬೇಕೆಂಬುದಾಗಿ ಸೈತಾನ ಬಯಸುತ್ತಾನೆ. He keeps us stuck in this religious cycle. ಈ ಧಾರ್ಮಿಕವಾದ ಸಂಗತಿಗಳನ್ನ ಸಿಕ್ಕಿ ಹಾಕಿಕೊಳ್ಳಬೇಕೆಂಬುದಾಗಿ ಸೈತಾನ ಆತನ ಬಯಸುತ್ತಾನೆ. Which is why when I asked all of you to put your hands up for the third question, are you righteous, are you holy, most of you did not have the confidence. ನಾನು ಮೂರನೇ ಪ್ರಶ್ನೆಗೆ ನೀವು ನೀತಿವಂತರಾಗಿದ್ದರು ಪರಿಶುದ್ಧರಾಗಿದ್ದರು ಎಂಬುದಾಗಿ ಕೇಳುವಾಗ ಅನೇಕ ಕೈಗಳ ಮೇಲೆ ಕೆತ್ತಲ್ಪಡಲಿಲ್ಲ. Because that's what the enemy wants you to believe. ನಾವು ಅದನ್ನು ನಂಬಬೇಕಾಗಿದೆ. And that is also why the gospel is called the good news. ಸುವಾರ್ತೆ ಎಂಬುದಾಗಿ ನೋಡಿಕೊಳ್ಳುವ ಶುಭ ಸಂದೇಶದಾಗಿದೆ. Some say it's too good to be true. ಕೆಲವರು ಹೇಳ್ತಾರೆ ಇದು ಬಹಳಷ್ಟು ಸತ್ಯವಾಗಿದೆ ಎಂಬುದಾಗಿ. Because it really is. ಅದು ನಿಜವಾಗಿದೆ. It's too good to be true. ಅದು ಸತ್ಯವಾಗಿದೆ. So Satan keeps us stuck in the cycle of sin, guilt, shame. ಸೈತಾನ ನೋಡಿಕೊ ಪಾಪದಲ್ಲಿ ನಾಚಿಕೆಯನ್ನು ನಮ್ಮನ್ನ ಒಳಗಡೆ ಇಡುವುದಕ್ಕಾಗಿ ಆತನು ಬಯಸ್ತಾನೆ. And prevents us from starting to live the purpose for which God created us. ನಾವು ದೇವರ ಸೃಷ್ಟಿಯಲ್ಲಿ ನಾವು ಆ ರೀತಿಯಾಗಿ ಜೀವಿಸಬಾರದೆಂಬುದಾಗಿ. And me as well, many years of my life were wasted. ಇಲ್ಲಿ ನೋಡಿಕೊಂಡು ನಾನು ಕೂಡ ನನ್ನ ಜೀವಿತದ ಅನೇಕ ವರ್ಷಗಳನ್ನು ನಾನು ನಷ್ಟಪಡಿಸಿಕೊಂಡಿದ್ದೇನೆ. Living in that same cycle of sinning, then feeling guilty about it, feeling shameful about it. ನಾನು ಒಂದು ಪಾಪದಲ್ಲಿ ನಾಚಿಕೆ ಇರುವುದಕ್ಕಾಗಿ ನಾನು ಆ ಒಂದು ಸಮಯ ನಾನು ಕಳೆದಿದ್ದೇನೆ. And then being afraid to come before God. ದೇವರ ಮುಂದೆ ಬರುವುದಕ್ಕಾಗಿ ನಾನು ಭಯಪಟ್ಟಿದ್ದೇನೆ. Because God, I'm a sinner. Because God, I'm a sinner. ದೇವರೇ ನಾನು ಪಾಪಿಯಾಗಿದ್ದೇನೆ. I'm not good enough for you. ನಾನು ನಿನಗಾಗಿ ನಾನು ಒಳ್ಳೆಯವನಾಗಿಲ್ಲ. Yes, Jesus, I've accepted you in my life. ನನ್ನ ಜೀವಿತಕ್ಕಾಗಿ ಯೇಸುವಿನ ನಾನು ಸ್ವೀಕರಿಸಿಕೊಂಡಿದ್ದೇನೆ. But I keep messing up. ನಾನು ಅದ ಪಾಪವನ್ನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. Every time you work hard and come to a certain level. ನೀವು ಶ್ರಮಪಟ್ಟು ಕೆಲಸ ಮಾಡಿ ಒಂದು ಹಂತಕ್ಕೆ ನೀವು ಬರ್ತೀರಿ. Okay, 5 days, 1 week, I've gone, no sin, no lies, nothing. 5 ದಿನಗಳಾದ ನಂತರ ನೀವು ಯಾವುದೇ ಪಾಪವಿಲ್ಲ, ಯಾವುದೇ ತಪ್ಪಾದ ಕಾರ್ಯಗಳು ಇಲ್ಲದ ಹಾಗೆ. Then I feel good. Okay, God, we have a good thing going. ಓ ಸರಿಯಾಗಿ ದೇವರೊಟ್ಟಿಗೆ ಸಂಬಂಧ ಸರಿಯಾಗಿದೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. And then I fall into sin or temptation. ಆ ನಂತರ ನೋಡಿಕೊಂಡು ಆ ಪಾಪದಲ್ಲಿ ಶೋಧನೆಯಲ್ಲಿ ಬಿದ್ದು ಹೋಗ್ತೇನೆ. Right back to square one. ತಿರುಗಿ ನಾನು ಬಿದ್ದು ಹೋಗ್ತೇನೆ. And repeat. ತಿರುಗಿ ನಾನು ಅದನ್ನು ತಿರುಗಿ ಮಾಡುವುದಕ್ಕಾಗಿ ಬಯಸ್ತೇನೆ. Year after year. ವರ್ಷ ಆದ ನಂತರ ವರ್ಷ. Day after day. ದಿನ ಆದ ನಂತರ ದಿನ. And to be very honest, ನಾನು ಯಥಾರ್ಥವಾಗಿ ಹೇಳುವುದಕ್ಕಾಗಿ ಬಯಸ್ತೇನೆ. that is the condition of most youth in the world today. ಈ ದಿನ ಈ ಲೋಕದಲ್ಲಿ ನೋಡಿಕೊಳ್ಳೋ ಯವನಸ್ಥರ ಜೀವಿತ ಆ ರೀತಿಯಾಗಿದೆ. Okay, and there is nothing to be ashamed of if you are struggling with sin. ಈ ನೋಡಿಕೊಂಡು ನಾಚಿಕೆ ಇಲ್ಲದೆ ನಾವು ಹೇಳಿಕೊಳ್ಳಬೇಕಾಗಿ ನಾವು ಯಾವ ಪಾಪದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ ಎಂಬುದಾಗಿ. Because God is very much aware of that. ದೇವರಿಗೆ ಎಲ್ಲವೂ ಅದು ಗೊತ್ತಿದೆ. That's why He sent us a Savior. ಯಾಕೆ ಆತ ರಕ್ಷಕನನ್ನು ಆತನು ಕಳಿಸಿಕೊಟ್ಟಿದ್ದಾನೆ. Right? ಹೌದು. All right. So God wants us to come out of this cycle. ದೇವರು ಈ ಸೈಕಲ್ನಿಂದ ಹೊರಗಡೆ ಬರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. The enemy knows as long as he keep you stuck in this cycle, ವೈರಿಗೆ ಗೊತ್ತಿದೆ ಆ ಸೈಕಲ್ ಒಳಗೆ ನಾವು ಇರುವುದಾದರೆ you will never live out your purpose. ನೀವು ಉದ್ದೇಶದಲ್ಲಿ ನೀವು ಜೀವಿಸಲಿಕ್ಕೆ ಆಗುವುದಿಲ್ಲ. And the enemy is safe, his kingdom is safe.
ವೈರಿಯ ರಾಜ್ಯವು ಆತನ ಸುರಕ್ಷಿತವಾಗಿದ್ದಾನೆ. So today we're going to break out of that ನಾವು ಅದನ್ನು ಮುರಿದರೆ ಅದರಿಂದ ಹೊರಗಡೆ ನಾವು ಬರೋಣ. and start living out our purpose. ನಾವು ನಮ್ಮ ಉದ್ದೇಶಪೂರ್ವಕವಾಗಿ ನಾವು ಜೀವಿಸುವುದಕ್ಕಾಗಿ ನಾವು ಮುಂದೆ ಬರೆಯೋಣ. I listed out a couple of things to show some difference between religion and relationship. ನಾನು ಒಂದು ಧಾರ್ಮಿಕ ಸಂಗತಿ ಮತ್ತು ಸಂಬಂಧದಲ್ಲಿ ಒಂದು ಸಂಗತಿಗಳನ್ನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತೇನೆ. As you know, the theme of our conference is Rishta, going from religion to relationship. ಇಲ್ಲಿ ನೋಡಿಕೋ ಈ ಒಂದು ಕೂಟದ ಒಂದು ಹೆಸರು ನೋಡಿಕೋ ರಿಷ್ಟ ಆಗಿದೆ, ಧಾರ್ಮಿಕತೆಯಿಂದ ಸಂಬಂಧದ ಬಳಿಗೆ ಹೋಗುವುದು. So can we look to the screens ನಾವು ಸ್ಕ್ರೀನ್ ಮೇಲೆ ನೋಡಿಕೊಳ್ಳೋಣ. where we have a little table where it shows the difference between religion and relationship. ಧಾರ್ಮಿಕ ಮತ್ತು ಸಂಬಂಧದ ಬಗ್ಗೆ ಇರುವಂತ ಒಂದು ವಚನ ಭಾಗಗಳನ್ನ ನೋಡಿಕೊಳ್ಳೋಣ. Here we are. Religion says that I obey so that God will accept me. ಧಾರ್ಮಿಕ ಸಂಗತಿ ಹೇಳ್ತದೆ, ನಾನು ದೇವರಿಗೆ ನಾನು ವಿಧೇಯನಾಗುವಾಗ ನನ್ನನ್ನು ನನ್ನನ್ನು ಸ್ವೀಕರಿಸಿಕೊಳ್ತಾನೆ ಎಂಬುದಾಗಿ. But relationship says that God has accepted me, so I obey. ಇಲ್ಲಿ ನೋಡಿಕೋ ಸಂಬಂಧ ಹೇಳ್ತಾ ದೇವರನ್ನು ಈಗಾಗಲೇ ಆತನನ್ನು ಸ್ವೀಕರಿಸಿಕೊಂಡಿದ್ದಾನೆ ಎಂಬುದಾಗಿ. Amen. That changes everything. ಅದು ಎಲ್ಲವನ್ನು ಬದಲಾವಣೆ ಮಾಡುತ್ತದೆ. Religion is motivated by fear or obligation. ಒಂದು ಧಾರ್ಮಿಕ ಸಂಗತಿ ನೋಡಿಕೋ ಸಂಗತಿಗಳ ಮೂಲಕ ಅದು ಮುಂದೆ ಹೋಗ್ತದೆ. If I don't do this, God will not be happy. ದೇವರು ಇದನ್ನು ಮಾಡದೇ ಇರುವಾಗ ಅದರ ಸಂತೋಷವಾಗುವುದಿಲ್ಲ ಎಂಬುದಾಗಿ. If I do this, maybe God will be happy. ದೇವರು ಇದನ್ನು ಮಾಡುವಾಗ ದೇವರ ಸಂತೋಷವಾಗಿರ್ತಾನೆ ಎಂಬುದಾಗಿ. Relationship is motivated by love and gratitude. ಇಲ್ಲಿ ಒಂದು ಸಂಬಂಧ ನೋಡಿಕೊಳ್ಳುವಾಗ ಪ್ರೀತಿಯ ಮೂಲಕದ ಹಾದು ಹೋಗುತ್ತದೆ. Amen. Because of what Jesus did for us. ಯೇಸು ಸ್ವಾಮಿ ನನಗಾಗಿ ಏನು ಮಾಡಿದಾನೋ, He died on that cross and set me free. ಯೇಸು ಸ್ವಾಮಿ ಶಿಲುಬೆ ಮರಣ ಹೊಂದಿ ನನ್ನನ್ನು ಬಿಡುಗಡೆ ಮಾಡಿದ್ದಾನೆ. That brings so much love, joy and gratitude in my heart. ಅದು ನನಗೆ ಬಹಳ ಸಂತೋಷ, ಆನಂದವನ್ನು, ಕೃತಜ್ಞತೆ ತೆಗೆದುಕೊಂಡು ಬರುತ್ತದೆ. Because of which I start doing things for Jesus. ಯೇಸು ಸ್ವಾಮಿಗಾಗಿ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾನು ಪ್ರಾರಂಭ ಮಾಡುವಾಗ, Because of which I surrender my life to Him. ಯಾಕೆ ನನ್ನ ಜೀವಿತನ ಆತನಿಗೆ ಸಮರ್ಪಿಸಿದ್ದೇನೆ ಆದ ಕಾರಣ. Because of which I come and serve in church gladly Sunday after Sunday. ಯಾಕಂದ್ರೆ ನೋಡಿಕೊಳ್ಳೋ ಭಾನುವಾರದ ಆದ ನಂತರ ಭಾನುವಾರ ಆತನಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. Because of which I would drive 10 hours from Mumbai to Belgaum to come here and be here and tell you guys about what Jesus has done in my life. ಯಾಕೆ ನೋಡಿಕೊಳ್ಳೋ ಡೆಲ್ಲಿ ಮುಂಬೈದ 10 ತಾಸುಗಳ ಪ್ರಯಾಣ ಮಾಡಿಕೊಂಡು ಬಂದು ನಿಮಗಾಗಿ ಸಂಗತಿಗಳನ್ನು ಹೇಳುವುದಕ್ಕಾಗಿ. Amen. ಆಮೆನ್. Relationship is motivated by love. ಒಂದು ಸಂಬಂಧ ಒಂದು ಪ್ರೀತಿಯ ಮೂಲಕದ ಮುಂದೆ ಹೋಗ್ತದೆ. Religion is about man striving to reach God. ಧಾರ್ಮಿಕ ಎಂಬುದಾಗಿ ನೋಡಿಕೊಳ್ಳೋ ಮನುಷ್ಯನ ಮೂಲಕ ದೇವರ ಬಳಿಗೆ ತಲುಪ್ತೇವೆ ಎಂಬುದಾಗಿ. And for centuries and millennia, for thousands of years, ಸಾವಿರಾರು ವರ್ಷಗಳಿಂದ there have been hundreds and thousands of religions that have come up trying to please God. ಇಲ್ಲಿ ಸಾವಿರಾರು ಒಂದು ಧಾರ್ಮಿಕ ಸಂಗತಿಗಳು ಬಂದು ದೇವರಿಗೆ ತಲುಪಬೇಕೆಂಬುದಾಗಿ ಅವರು ಬಯಸಿದರು. But relationship is about God making a way to reach us. ಆದ್ರೆ ಸಂಬಂಧ ನೋಡಿಕೊಳ್ಳುವಾಗ ದೇವರ ಬಳಿಗೆ ತಲುಪುವುದಕ್ಕಾಗಿ ಆತನ ಮಾರ್ಗವನ್ನು ಮಾಡಿದನು. Amen. There is only one story where instead of man trying to reach God, God made a way to reach man. ಇಲ್ಲಿ ಒಂದು ಕಥೆ ಇದೆ ನೋಡಿಕೋ, ದೇವರ ಬಳಿಗೆ ತಲುಪುವುದಕ್ಕಾಗಿ ದೇವರು ತಾನೇ ಒಂದು ನಮಗಾಗಿ ಆತನ ಮಾರ್ಗವನ್ನು ಮಾಡಿಕೊಟ್ಟಿದ್ದಾನೆ. And that is the story of Jesus. ಅದೇ ಒಂದು ಯೇಸು ಸ್ವಾಮಿ ಕಥೆಯದಾಗಿದೆ. Religion is about trying to follow all the rules. ಒಂದು ಧಾರ್ಮಿಕ ನೋಡಿಕೊಳ್ಳುವಾಗ ಒಂದು ಸಂಗತಿಗಳನ್ನು ಅದು ಫಾಲೋ ಮಾಡಬೇಕೆಂಬ ಹಿಂಬಾಲಿಸಬೇಕೆಂಬುದಾಗದೆ ಹೇಳ್ತದೆ. Right? Read your Bible, come to church. ನೀವು ಸತ್ಯವೇದ ಓದಬೇಕು, ಒಂದು ಸಭೆಗೆ ಬರಬೇಕು. Relationship is about wanting to know Him more. ಒಂದು ಸಂಬಂಧ ನೋಡಿಕೊಳ್ಳುವಾಗ ಆತನಿಗೆ ಹೆಚ್ಚಾಗಿ ಆತನ ಬಯಸಬೇಕೆಂಬುದಾಗಿ. I come to church because the pastor is going to teach me something more about my God today. I come to church because the pastor is going to teach me something more about my God today. ಇಲ್ಲಿ ನೋಡಿಕೊಳ್ಳುವಾಗ ನಾ ಸಭೆಗೆ ಯಾಕೆ ಬರ್ತೇವೆ ಎಂಬುದನ್ನು ನೋಡಿಕೊಳ್ಳೋ ಸಭಾಪಾಲಕ ಕ್ರಿಸ್ತನ ಬಗ್ಗೆ ಹೆಚ್ಚಾದ ಸಂಗತಿಗಳು ಕಲಿಸ್ತಾನೆ ಎಂಬುದಾಗಿ. I open and read my Bible every day because I want to know this amazing God more. ನಾನು ಸತ್ಯವೇದ ಪ್ರತಿದಿನ ತೆಗೆದು ಓದುತ್ತೇನೆ, ಯಾಕಂದ್ರೆ ಅದ್ಭುತವಾದ ದೇವರನ್ನು ತಿಳಿದುಕೊಳ್ಳುವುದಕ್ಕಾಗಿ. Amen. ಆಮೆನ್. Are you guys getting this? ಇವಾಗ ಅರ್ಥವಾಗ್ತಾ ಇದೆಯೋ? You guys understanding this? ನಿಮಗೆ ಅದರ ಅರ್ಥವಾಗ್ತಾ ಇದೆಯೋ? I'm so excited because if this key unlocks in your heart, your life is never going to be the same. ಇದು ಅದ್ಭುತವಾಗಿ ಈ ಒಂದು ಬೀಗದಕ್ಕೆ ನೀವು ಹಿಡುವಾಗ ನಮ್ಮ ಜೀವಿತ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತದೆ. So religion may have kept you at a distance from God. ಧಾರ್ಮಿಕ ಸಂಗತಿ ನೋಡೋಕೆ ದೇವರು ನಿಮ್ಮನ್ನು ದೂರವಾಗಿ ಅವರು ನಿಮ್ಮನ್ನು ದೂರವಾಗಿ ಇಡ್ತಾರೆ. But through these 2 days of this conference, I want to invite all of you to come closer to God than ever before. ಈ 2 ದಿನದ ಸಮ್ಮೇಳನದ ಮೂಲಕ ದೇವರ ಹತ್ತಿರವಾಗಿ ಬರಬೇಕೆಂಬುದಾಗಿ ನಾನು ಬಯಸುತ್ತೇನೆ. And that's not me who wants that, that's God who wants that.
ನಾನು ನೋಡಿಕೋ ದೇವರು ನನಗೆ ಬಲ್ಲವನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ತೇನೆ. God wants to know you and to show himself to you. ದೇವರು ನಿಮಗೆ ಬಲ್ಲವನಾಗಿ ದೇವರು ನಿಮಗೆ ತೋರಿಸಿಕೊಡಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. Amen. ಆಮೆನ್. So God created you for a purpose. ದೇವರು ಒಂದು ಉದ್ದೇಶ ಅನುಗುಣವಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. And God saved you for a purpose. ದೇವರು ಒಂದು ಉದ್ದೇಶಕ್ಕಾಗಿ ನಿಮ್ಮನ್ನು ರಕ್ಷಿಸಿದ್ದಾನೆ. That the enemy has been trying to keep us from. ವೈರಿಯಿಂದ ನಾವು ದೂರವಾಗಿರಬೇಕೆಂಬುದಾಗಿ. So let's get clear on some of the basics of what Jesus did for us. ಯೇಸು ಸ್ವಾಮಿ ನಮಗಾಗಿ ಏನು ಮಾಡಿದ್ದಾರೆ ಎಂಬುದಾಗಿ ಸಾಮಾನ್ಯವಾದ ಒಂದು ಸಂಗತಿಗಳನ್ನ ನೋಡಿಕೊಳ್ಳೋಣ. Do you know that the second you ask God for forgiveness, you are forgiven? ನಿಮಗೆ ಗೊತ್ತು, ಎರಡನೇವನು ಆತನ ಕ್ಷಮೆ ಕೇಳಿದಾಗ ಆತನ ಕ್ಷಮಾಪಣೆ ಹೊಂದಿಕೊಂಡೆಂಬುದಾಗಿ. That when you come before God and have repented, ನೀವು ಕರ್ತನ ಬಳಿಗೆ ಬಂದು ಪಶ್ಚಾತ್ತಾಪ ಪಡುವಾಗ, in that very instant you have received your forgiveness. ನೀವು ಅದೇ ಕ್ಷಣದಲ್ಲಿ ನೀವು ಕ್ಷಮಾಪಣೆಯನ್ನು ಸ್ವೀಕರಿಸಿಕೊಳ್ಳುತ್ತೀರಿ. The Bible says this in Hebrews 10 verse 17. ಇಬ್ರು 10:17 ಹೇಳ್ತದೆ. It says, then he adds, their sins and lawless acts I will remember no more. You can look on the screen if you want. Amen. ಆಮೆನ್. You guys got that? Their sins and lawless acts I will remember no more. ನಿಮ್ಮ ಯಾವುದೇ ಒಂದು ಪಾಪ ನೆನಪಿಗೆ ತರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. So when you ask God for forgiveness, ನೀವು ದೇವರಲ್ಲಿ ಕ್ಷಮಾಪಣೆ ಕೇಳುವಾಗ he forgets all your sins. ಆತ ನಿಮ್ಮ ಎಲ್ಲಾ ಪಾಪಗಳನ್ನು ಮರೆತು ಬಿಡುತ್ತಾನೆ. Not because he has memory problem, ಆತನಿಗೆ ಒಂದು ನೆನಪಿನ ಶಕ್ತಿ ಇಲ್ಲ ಎಂಬುದಾಗಿ ಅಲ್ಲ, but it's because of his love for you. ಆದ್ರೆ ಆತನ ಪ್ರೀತಿಯ ಕಾರಣ ಮರೆತು ಬಿಡ್ತಾನೆ. Because he doesn't want you to be stuck in the same cycle. ನೀವು ಅದೇ ಒಂದು ಸೈಕಲ್ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕೆಂಬುದಾಗಿ ಅಲ್ಲ. So God has done this for us. ದೇವರು ನಮಗಾಗಿ ಇದನ್ನು ಮಾಡಿದ್ದಾನೆ. But I know it is so hard as humans for us to receive this love. ಈ ಒಂದು ಪ್ರೀತಿಯನ್ನು ಸ್ವೀಕರಿಸಿಕೊಳ್ಳೋದಕ್ಕಾಗಿ ಮನುಷ್ಯರಿಗೆ ಬಹಳ ಕಷ್ಟವಾಗಿದೆ. Because we are so used to feeling that I have to do something to get something. ಏನಾದ್ರೂ ಮಾಡಿ ಏನಾದ್ರೂ ಹೊಂದಿಕೊಳ್ಳಬೇಕೆಂಬುದಾಗಿ ಬಹಳಷ್ಟು ಶ್ರಮ ನಾವು ಪಡ್ತೇವೆ. All of us are just somehow wired like that. ಈ ರೀತಿಯ ಕೆಲವರು ಆ ಸಂಗತಿಗಳನ್ನ ನಾವು ಮಾಡ್ತೇವೆ. Especially in growing up in India, it's a very religious nation. ಈ ಭಾರತ ದೇಶ ನೋಡಿಕೊಳ್ಳುವಾಗ ಧಾರ್ಮಿಕವಾದ ಒಂದು ಸಂಗತಿನ ಬೆಳೀತಾ ಇದ್ದೇವೆ. It is always if I have to get something, I have to do something. ನನಗೆ ಏನಾದ್ರೂ ಸಿಗುವಾಗ ನಾನು ಏನಾದ್ರೂ ಮಾಡ್ತೇನೆ ಎಂಬುದಾಗಿ ನಾವು ಹೇಳ್ತೇವೆ. And so receiving a free gift is so hard for us. ನಾವು ಉಚಿತವಾಗಿ ಸಿಗುವಂತ ವರವನ್ನು ತೆಗೆದುಕೊಳ್ಳೋದಕ್ಕಾಗಿ ಕಷ್ಟಪಡ್ತಾ ಇದ್ದೇವೆ. But this is the truth of the gospel. ಇದು ಒಂದು ಸುವಾರ್ತೆಯ ಸತ್ಯವಾಗಿದೆ. That we are not saved by our works. ನಮ್ಮ ಕೆಲಸಗಳ ಮೂಲಕ ನಾವು ರಕ್ಷಣೆ ಹೊಂದಿಲ್ಲ. No matter how good or how bad. ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಎಷ್ಟೇ ಕೆಟ್ಟವರಾಗಿದ್ದರೂ, you are saved only and only because of the fact that you put your faith in Jesus. ಇಲ್ಲಿ ನೋಡಿಕೊಳ್ಳುವ ನೀವು ಯೇಸು ಸ್ವಾಮಿಯವರ ಮೇಲೆ ರಕ್ಷಣೆ ಹೊಂದಿದಾಗ ಮಾತ್ರ ನೀವು ರಕ್ಷಿಸಲ್ಪಟ್ಟಿದ್ದೀರಿ. Okay, going on, what if I told you that right after you have messed up or committed a sin, ನೀವು ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡು ತಪ್ಪಿಸಿಕೊಂಡಿರುವುದಾದರೆ, your identity does not change. ನಿಮ್ಮ ಒಂದು ಗುರುತಿಸುವಿಕೆಯಲ್ಲಿ ಬದಲಾಗುವುದಿಲ್ಲ. Amen. When you commit a sin, your first reaction is I'm a sinner. ನೀವು ಪಾಪ ಮಾಡಿಕೊಂಡು ನಾನು ಪಾಪಿ ಆಗಿದ್ದೇನೆ ಎಂಬುದಾಗಿ ನಾವು ಹೇಳ್ತೇವೆ. But the Bible calls you righteous. ಆದರೆ ಸತ್ಯವೇದ ನಮ್ಮ ನೀತಿವಂತರೆಂಬುದಾಗಿ ಕರೆಯುತ್ತದೆ. The word of God calls you holy. ದೇವರ ವಾಕ್ಯ ನಮ್ಮನ್ನು ಪರಿಶುದ್ಧರೆಂಬುದಾಗಿ ಅದು ಕರೆಯುತ್ತದೆ. So which is true? If I have committed a sin, am I a sinner or am I righteous? ನಾನು ಪಾಪ ಮಾಡಿದ್ರೆ ನಾನು ಪಾಪಿಯಾಗಿದ್ದರೂ ಇಲ್ಲವಾದರೆ ನಾನು ನೀತಿವಂತನಾಗಿದ್ದೇನೋ? Again, another very difficult question for us as humans to accept. ಜನರು ನೋಡಿಕೊ ಬಹಳ ಈ ಒಂದು ಕಷ್ಟವಾಗದೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುವುದು. But the truth is, ನಿಜವಾದ ಸಂಗತಿ ನೋಡುವಾಗ, even after you have committed a sin, your identity does not change to sinner. It still remains righteous. ನೀವು ಪಾಪ ಮಾಡಿದಾಗ ನೀವು ನಿಮ್ಮ ಗುರುತಿಸುವಿಕೆ ಪಾಪಿ ಎಂಬುದಾಗಿ ಅಲ್ಲ, ಅದು ನೀವು ನೀತಿವಂತರಾಗಿದ್ದೀರಿ. And these revelations blew my mind. ಈ ಒಂದು ಸಂಬಂಧಕ್ಕೆ ಬಹಳ ಆಶ್ಚರ್ಯ ತಂದಿತು. And it was so hard for me to accept this honestly. ಯಥಾರ್ಥವಾಗಿ ಹೇಳುವಾಗ ಇದನ್ನು ಸ್ವೀಕರಿಸಿಕೊಳ್ಳದ ಕಾರಣಕ್ಕೆ ಬಹಳ ಒಂದು ಆಶ್ಚರ್ಯವಾಯಿತು. Because it's difficult for me. How do I, right after I have committed a sin, how do I come to God and be like, hey God, you love me so much? ನಾನು ಈ ರೀತಿಯಾಗಿ ಪಾಪ ಮಾಡಿದೆ, ಓ ದೇವರೇ ನಾನು ನಿನ್ನ ಬಳಿಗೆ ಬರ್ತೀನಿ ಎಂಬ ಹೇಗೆ ಹೇಳಿ ಎಂಬುದಾಗಿ, I am your beautiful beloved son. ನಾನು ನಿನಗೆ ಪ್ರಿಯ ಮಗನಾಗಿದ್ದೇನೆ ಎಂಬುದಾಗಿ How can I say that? ಹೇಗೆ ನಾನು ಅದನ್ನು ಹೇಳಬಹುದು? Right? But you have to repent for your sins. Okay, that is important. ಇದು ಒಂದು ಬಹಳ ಪ್ರಾಮುಖ್ಯವಾಗಿ ನಿಮ್ಮ ಪಾಪಗಳಿಗೆ ನೀವು ಪಶ್ಚಾತ್ತಾಪ ಪಡಬೇಕಾಗಿದೆ. But the second you have
ask for forgiveness, you are forgiven, the sin is forgotten. ಎರಡನೇದಾಗಿ ನೋಡಿಕೊಳ್ಳುವಾಗ ನಿಮ್ಮ ಪಾಪಗಳಿಗೆ ಕ್ಷಮಾಪಣೆ ಕೇಳುವಾಗ ನೀವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳುತ್ತೀರಿ. And your identity never changes. ನಿಮ್ಮ ಒಂದು ಗುರುತಿಸಬೇಕಾದ ಎಂದಿಗೂ ಬದಲಾಗುವುದಿಲ್ಲ. It's the example that my dad always gives. There's an example that my dad always gives. ತಂದೆ ಕೊಡುವಂತ ವರ ಬಗ್ಗೆ ನಾವು ಉದಾಹರಣೆ ನೋಡಿಕೊಳ್ಳೋಣ. That if there is a dog ಒಂದು ನಾಯಿ ಇದೆ and it says meow, ಅದು ಮ್ಯಾವ್ ಎಂಬುದಾಗಿ ಹೇಳುವಾಗ is it a cat? ಅದನ್ನ ಬೆಕ್ಕಾಗಿದೆಯೋ? Yes, no? ಹೌದು ಇಲ್ರಿ? Come, let me hear you guys. Does a dog that meows become a cat? ನಾಯಿ ಮ್ಯಾವ್ ಎಂಬುದಾಗಿ ಹೇಳುವಾಗ ಅದು ಬೆಕ್ಕಾಗ್ತದೆಯೋ? It is still a dog. ಅದು ನಾಯಿಯಾಗಿ ಇರುತ್ತದೆ. Right? Similarly, when you, ಅದೇ ರೀತಿಯಾಗಿ ನೀವು, a righteous, redeemed child of God, ನೀವು ಒಂದು ನೀತಿವಂತರಾಗಿ ಬಿಡುಗಡೆಯಾದ ಮಗನಾಗಿರುವುದಾದರೆ, commits a sin, ನೀವು ಪಾಪ ಮಾಡುವಾಗ you don't become a sinner. ನೀವು ಪಾಪಿಯಾಗುವುದಿಲ್ಲ. You remain a righteous child of God, ನೀವು ನೀತಿವಂತ ದೇವರ ಮಗು ನೀವಾಗಿರ್ತೀರಿ, who might have committed a sin. ನೀವು ಪಾಪ ಮಾಡಿದರೂ ಕೂಡ. Just like that dog meowed. ಆ ಒಂದು ನಾಯಿ ಮ್ಯಾವ್ ಮಾಡಿದ ಹಾಗೆ. And is it fitting to the nature of a dog to meow? ಆ ಒಂದು ನಾಯಿಯ ಸ್ವಭಾವ ಮ್ಯಾವ್ ಮಾಡೋದಕ್ಕಾಗಿದೆಯೋ? Is it natural to see a dog going meow? ಒಂದು ನಾಯಿ ಮ್ಯಾವ್ ಎಂಬುದಾಗಿ ಸ್ವಾಭಾವಿಕ ಆ ರೀತಿಯಾಗಿ ಅದು ಕೂಗ್ತದೆಯೋ? No, right? ಇಲ್ಲ. Similarly, it is not fitting for a child of God ಅದೇ ರೀತಿಯಾಗಿ ಒಂದು ದೇವರ ಮಗುವಾಗಿದ್ದುಕೊಂಡು to continue living in and committing sin. ನಾವು ಸತತವಾಗಿ ಪಾಪದಲ್ಲಿ ಜೀವಿಸುವುದಲ್ಲ. And the good news is ಶುಭ ಸಂದೇಶ ನೋಡಿಕೊಳ್ಳುವಾಗ that the Bible tells us that He gives us the power to overcome sin as well. ನಾವು ಎಲ್ಲ ಪಾಪಗಳನ್ನು ಜಯಿಸಾದುದಕ್ಕೆ ನಮಗೆ ಆತನ ಬಲವನ್ನು ಕೊಟ್ಟಿದ್ದಾನೆ. Amen. So you don't have to try to be perfect before you come before God. ನಾವು ದೇವರಿಂದ ಪರಿಪೂರ್ಣವಾಗಿ ಬರಬೇಕಾಗಿದೆ ಎಂಬುದಾಗಿ ಅಲ್ಲ. Come to Him as you are. ನೀವು ಹೇಗಿದ್ದೀರೋ ಹಾಗೆಯೇ and allow Him to transform you. ದೇವರು ನಿಮ್ಮನ್ನು ಬದಲಾಯಿಸಬೇಕೆಂಬುದಾಗಿ ನೀವು ಆತನಿಗೆ ಅವಕಾಶ ಮಾಡಿಕೊಡ್ರಿ. And I know that He can do that. ದೇವರನ್ನು ಮಾಡ್ತಾನೆ ಎಂಬುದಾಗಿ ನಾನು ಬಲ್ಲವನಾಗಿದ್ದೇನೆ. I am a living testimony to the transformational power of God. ದೇವ ರೂಪಾಂತರ ಬಲ ಹೊಂದಂತ ವ್ಯಕ್ತಿ ನಾನೇ ಅದಾಗಿದ್ದೇನೆ. And I believe He's going to do that in each and every one of your lives. ದೇವರು ಪ್ರತಿಯೊಬ್ಬರ ಜೀವಿತಕ್ಕಾಗಿ ಅದನ್ನು ಮಾಡಲಿಕ್ಕಿದ್ದಾನೆ. Do you believe that? ನೀವು ಅದನ್ನು ನಂಬ್ತಿರೋ? Yes, once more, amen. ಆಮೆನ್. Amazing. Love that. Fantastic. I love it. We're making progress. ನಾವು ಮುಂದೆ ಹೋಗ್ತಾ ಇದ್ದೇವೆ, ನಾವು ಪ್ರಗತಿ ಹೊಂದ್ತಾ ಇದ್ದೇವೆ. You know, the entire new covenant ಒಂದು ಸಂಪೂರ್ಣವಾದ ಹೊಸ ಒಡಂಬಡಿಕೆ ನೋಡುವಾಗ has been screaming to make this thing clear. ಈ ಒಂದು ಸಂಗತಿ ಎಲ್ಲವನ್ನೂ ಅದು ನಡಗಿಸ್ತಾ ಇದೆ. That our salvation, justification, righteousness, ನಮ್ಮ ರಕ್ಷಣೆ, ನಮ್ಮ ಸಾಕ್ಷಿ, ನಮ್ಮ ಒಂದು ಸಂಗತಿಗಳನ್ನು and our identity ನಮ್ಮ ಗುರುತಿಸುವಿಕೆ is all received as a free gift by faith. ನಂಬಿಕೆ ಮೂಲಕ ಉಚಿತವಾಗಿ ನಾವು ಹೊಂದಿಕೊಳ್ಳಬೇಕೆಂಬುದಾಗಿ And not earned by our works. ನಮ್ಮ ಯಾವ ಒಂದು ಕೆಲಸಗಳ ಮೂಲಕ ಸಂಪಾದನೆ ಮಾಡುವುದು ಅಲ್ಲ. Amen. So we need to get, I love, as Prince Bhaiya was speaking in the previous session, ಹಿಂದಿನ ಸೆಷನ್ ಪ್ರಿನ್ಸ್ ಭೈ ಅವರು ಮಾತನಾಡ್ತಾ ಇರುವಾಗ something that he spoke, God put in my heart also very strongly, ಅವರು ಮಾತನಾಡಿದ ಹಾಗೆ ದೇವರು ಅದನ್ನು ಕೂಡ ಹೃದಯದಲ್ಲಿ ಆತನ ಹಾಕಿದ್ದಾನೆ. which is that it's time all of us stand up in authority. ನಾವೆಲ್ಲರೂ ಅಧಿಕಾರದಲ್ಲಿ ನಿಂತುಕೊಳ್ಳಬೇಕೆಂಬುದಾಗಿ, All of us stand up with confidence. ನಾವು ಖಚಿತತೆಯಲ್ಲಿ ನಿಂತುಕೊಳ್ಳಬೇಕು. And stand up in boldness. ನಾವು ಧೈರ್ಯವಾಗಿರಬೇಕು. Hebrews chapter 4 verse 16. ಇಬ್ರಿಯ 4:16 ಹೇಳ್ತದೆ. It says like this. ಈ ರೀತಿಯಾಗದೆ ಹೇಳ್ತದೆ, Let us then approach God's throne of grace with confidence, so that we may receive mercy and find grace to help us in our time of need. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ನಾವು ಬರೋಣ. Let us approach God's throne of grace with. There we go. Confidence बोल रहे, confidence के बिना है ना. Once more, let us approach God's throne of grace with. There we go. ನಾವು ಧೈರ್ಯವುಳ್ಳವರಾಗಿ ದೇವರ ಕೃಪಾಸನದ ಮುಂದೆ ನಾವು ಬರೋಣ. Not with God, मैं पापी हूँ. ದೇವರು ನನ್ನ ಪಾಪಿಯಾಗಿದ್ದರೆ ಈ ರೀತಿಯಾಗಿ ಹೇಳುವುದಲ್ಲ. मैं तो कीड़ा हूँ. ನಾನು ಹುಳ ಆಗಿದ್ದರೆ ಎಂಬುದಾಗಿ ಅಲ್ಲ. But with confidence. ಅದರ ಖಚಿತತೆ ಧೈರ್ಯದಿಂದ. Because of what Jesus did for me. ಅದು ಯಾಕಂದ್ರೆ ಯೇಸು ಸ್ವಾಮಿ ನಮಗಾಗಿ ಏನು ಮಾಡಿದಾನೆ ಆದ ಕಾರಣ. Amen. ಆಮೆನ್. My dad always gave this example. ಈ ಒಂದು ಉದಾಹರಣೆಗೆ ಹೇಳಕ್ಕೆ ಬಯಸ್ತೇನೆ. That if my child
came to me ನನ್ನ ಮಗು ನನ್ನ ಬಳಿಗೆ ಬಂದಾಗ saying that, Father, I am just a little worm. ನಾನು ಚಿಕ್ಕವನಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು, मैं छोटा सा गंदा कीड़ा हूँ. ನಾನು ಹೊಲಸಾದ ನಾನು ಹುಳ ಆಗಿದ್ದೇನೆ ಎಂಬುದಾಗಿ, मैं कुछ चीज का लायक नहीं हूँ. ಯಾವ ಸಂಗತಿಗೆ ನಾನು ಯೋಗ್ಯನಲ್ಲ ಎಂಬುದಾಗಿ. How do you think he would respond? ನೀವು ಯಾವ ರೀತಿಯಾದ ಪ್ರತಿಕ್ರಿಯೆ ಕೊಡ್ತೀರಿ? Are there any fathers in the house? Maybe would you want to say, what would your reaction be like, Pastor? ತಂದೆಗಳಾಗಿದ್ದುಕೊಂಡು ನಿಮ್ಮ ಒಂದು ಪ್ರತಿಕ್ರಿಯೆ ಏನಾಗ್ತದೆ? Shocked. Right? Pastor says he would be shocked. ಅವರು ಆಶ್ಚರ್ಯವಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಭಾಪಾಲಕರು. My dad told me, ನನ್ನ ತಂದೆ ಈ ರೀತಿಯಾಗಿ ಹೇಳಿದ್ರು, मैं सीधा एक चमाट लगा देता. ನಾನು ಒಂದು ಹೊಡಿತೇನೆ, तू मेरा बेटा है. ನೀ ನನ್ನ ಮಗನಾಗಿದ್ದಿ, मेरा बेटा कीड़ा नहीं है. ನನ್ನ ಮಗನು ಅಥವಾ ಹುಳ ಅಲ್ಲ. Amen. ಆಮೆನ್. Amen. So this is how God, your Father, ಅದೇ ರೀತಿಯಾಗಿ ಆತ ನಿಮ್ಮ ತಂದೆಯಾಗಿದ್ದಾನೆ. wants you to come before Him. ಆತನ ಮುಂದೆ ನೀವು ಬರಬೇಕಾಗಿದೆ. Amen. Can I ask Josh? Can you come up on the keys? God wants you to come before Him with confidence. ನೀವು ಧೈರ್ಯವುಳ್ಳವರಾಗಿ ದೇವರ ಕೃಪಾಸನದ ಮುಂದೆ ಬರಬೇಕೆಂಬುದಾಗಿ ಆತನು ಕೇಳಿಕೊಳ್ತಾ ಇದ್ದಾನೆ. Like the example that Prince gave about Ambani and his son speaking. ಅಂಬಾನಿ ಮತ್ತು ಆತನ ಮಗನ ಬಗ್ಗೆ ಪ್ರಿನ್ಸ್ ಭೈರವ್ ಒಂದು ಉದಾಹರಣೆ ಕೊಟ್ಟ ಹಾಗೆ, their conversations will be, okay, Dad, what can we do now together? ಅವರ ಸಂಭಾಷಣೆ, ತಂದೆ ನಾವು ಏನು ಮಾಡೋಣ ಸೇರಿಕೊಂಡೆಂಬುದಾಗಿ. There is this project that we need to build on. Come, let's do it. ನಾವು ಇದನ್ನ ಮಾಡಬೇಕು, ಕಟ್ಟಬೇಕು, ಒಳಗಡೆ ಸೇರಿಕೊಂಡು ಮಾಡೋಣ ಎಂಬುದಾಗಿ. Come, let's go change the world. ನಾವು ಹೋಗಿ ಲೋಕವನ್ನು ಬದಲಾಯಿಸೋಣ. Amen. This is what your conversations with God need to start looking like now. ನಾವು ದೇವರೊಟ್ಟಿಗೆ ಈ ರೀತಿಯಾದ ಒಂದು ಸಂಭಾಷಣೆ ಮಾಡೋದಕ್ಕಾಗಿ ನಾವು ಮುಂದೆ ಬರೀಬೇಕು. Enough. We've spent enough time in this religious cycle of sin, shame, guilt. ನಾವು ಧಾರ್ಮಿಕವಾದ ಸಂಗತಿ, ಪಾಪದ ನಾಚಿಕೆಯಲ್ಲಿ ಈ ರೀತಿಯಾಗಿ ಜೀವಿಸಿದ್ದು ಸಾಕು. We've spent enough time doubting whether I am saved, whether I am holy. ನಾನು ಪರಿಶುದ್ಧನಾಗಿದ್ದರೆ ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ಸಂಶಯ ಪಡುವುದನ್ನು ಬಿಟ್ಟು, and I wish I could show you every verse in the Bible that talks about this. ಇದರ ಬಗ್ಗೆ ಮಾತಾಡ ಪ್ರತಿಯೊಂದು ದೇವರ ವಾಕ್ಯದ ವಚನವನ್ನು ನಾನು ಹೇಳ್ತೇನೆ. But I think it's better I give this to you as your homework. ನನಗೆ ಒಳ್ಳೆಯದು ಅನಿಸ್ತದೆ ನಿಮಗೆ ಮನೆ ಕೆಲಸ ಕೊಡಬೇಕೆಂಬುದಾಗಿ. To go read your Bible. ನೀವು ಮನೆಗೆ ಹೋಗಿ ನಿಮ್ಮ ಸತ್ಯವೇದವನ್ನು ಓದಿರಿ. And use the help of all the tools we have today with Google or AI or anything. ನಮಗೆ ಇರುವಂತ ಗೂಗಲ್ AI ಮೂಲಕ ನೀವು ತಿಳಿದುಕೊಳ್ಳ್ರಿ. What does the Bible tell me about my salvation? ನನ್ನ ರಕ್ಷಣೆಯ ಬಗ್ಗೆ ಸತ್ಯವೇದ ಏನು ಹೇಳ್ತದೆ ಎಂಬುದಾಗಿ. And it'll give you 50-100 Bible verses. ನಿಮಗೆ ಒಂದು 100 ಸತ್ಯವೇದ ವಚನಗಳನ್ನು ನಿಮಗೆ ಕೊಡ್ತದೆ. Go read them. ಅದನ್ನು ಹೋಗಿ ನೀವು ಓದ್ರಿ. Understand them. ಅದನ್ನ ಅರ್ಥ ಮಾಡಿಕೊಳ್ಳ್ರಿ. Believe them. ಅದರ ಮೇಲೆ ನಂಬಿಕೆ ಇಡ್ರಿ. And declare that over yourself. ನಿಮ್ಮ ಮೇಲೆ ಅದನ್ನು ಘೋಷಣೆ ಮಾಡಿಕೊಳ್ಳ್ರಿ. Amen. That's exactly what Prince was talking about as well. ಅದೇ ರೀತಿಯಾಗಿ ಪ್ರಿನ್ಸ್ ಅವರು ಹೇಳಿದ ಹಾಗೆ, that we need to declare words over us and they are powerful. ನಮ್ಮ ಮಾತಿನಲ್ಲಿ ಬಲ ಇದೆ ಎಂಬುದಾಗಿ. Right? And there is a difference between knowing the word and knowing God. ನಾವು ಲೋಕವನ್ನು ತಿಳಿದುಕೊಳ್ಳುವುದು ಮತ್ತು ದೇವರನ್ನು ತಿಳಿದುಕೊಳ್ಳುವುದು ಬಹಳ ವ್ಯತ್ಯಾಸವಾಗಿದೆ. I'm sure all of us, having come to church most of our lives, ನಾವೆಲ್ಲರೂ ಕೂಡ ನಮ್ಮ ಜೀವಿತ ನೋಡಿಕೊಳ್ಳೋ ನಾವೆಲ್ಲರೂ ಸಭೆಗೆ ನಾವು ಬರ್ತೇವೆ. know the scriptures very well. ನಾವು ವಾಕ್ಯನ ಒಂದು ಒಳ್ಳೆ ರೀತಿಯಾಗಿ ತಿಳಿದುಕೊಳ್ಳಬೇಕು. But knowing the scriptures on a surface level does not transform your life. ನಾವು ವಾಕ್ಯವನ್ನು ತಿಳಿದುಕೊಂಡು ಸುಮ್ಮನೆ ಇರುವಾಗ ನಮಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. It is only when you get to know God intimately. ನೀವು ನಿಕಟವಾಗಿ ದೇವರನ್ನು ತಿಳಿದುಕೊಳ್ಳಬೇಕಾಗಿದೆ. It is only when you get to know Him as your loving Father ನಿಮ್ಮನ್ನು ಪ್ರೀತಿ ಮಾಡುವ ತಂದೆ ಎಂಬುದಾಗಿ ನೀವು ಆತನನ್ನು ತಿಳಿದುಕೊಳ್ಳಬೇಕು. that your life will start to see transformation. ಅದು ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಅದು ಬದಲಾಯಿಸುತ್ತದೆ. And we see this from the story of the Pharisees, the Sadducees, the teachers of the law. ಇಲ್ಲಿ ನೋಡಿಕೊಳ್ಳುವ ಸದ್ದುಕಾಯರು ಒಂದು ಪರಿಸರಗಳು ಬೋಧಕರು ಇರುವಾಗ, who knew the scriptures inside out. ಅವರಿಗೆ ಒಳಗಡೆ ಹೊರಗೆ ಸತ್ಯದ ವಚನಗಳು ಗೊತ್ತಿದ್ದವು. But when God Himself was standing in front of them, ದೇವರು ತಾನೇ ಅವರ ಮುಂದೆ ನಿಂತುಕೊಂಡಾಗ they could not recognize Him. ಆತನ ಅವರು ಗುರುತಿಸಲಿಲ್ಲ. And we don't want to be like that. ಆ ರೀತಿಯಾಗಿ ನಾವು ಇರುವುದು ಬೇಡ. Right? Today, as we complete level 2, ನಾವು ಸಂಪೂರ್ಣವಾಗಿ 2ನೇ ಹಂತಕ್ಕೆ ನಾವು ಬಂದಿದ್ದೇವೆ. I want to invite all of you guys to confidently come before God. ನಾವು ಧೈರ್ಯವುಳ್ಳವರಾಗಿ ದೇವರ ಮುಂದೆ ನಾವು ಬರೋಣ. Knowing that you have been saved. ನೀವು ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ತಿಳಿದುಕೊಂಡು, that you have been forgiven, ನೀವು ಕ್ಷಮಾಪಣೆ ಹೊಂದಿದ್ದೀರಿ ಎಂಬುದಾಗಿ, that God remembers your sins no more, ಇನ್ನು ಮುಂದೆ ದೇವರು ಯಾವುದೇ ಪಾಪಗಳ ನೆನಪಿಗೆ ತರುವುದಿಲ್ಲ. and come into an intimate relationship with God. ದೇವರೊಟ್ಟಿಗೆ ನೀವು ನಿಕಟವಾದ ಸಂಬಂಧವನ್ನು ಇಟ್ಟುಕೊಂಡು ಬರಬೇಕಾಗಿದೆ. Amen. ಆಮೆನ್. Amen. Come on, can we all stand up to our feet? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.